ಕೆಲವೊಮ್ಮೆ ಲೈಫ್ನಲ್ಲಿ ನಾವು ಒಂದು ದಾರಿಲಿ ನಡೀತಾ ಇರ್ತೀವಿ, ಬಟ್ ನಮ್ಮ ಹಾರ್ಟ್ ಇನ್ನೊಂದು ಕಡೆ ಎಳೀತಾ ಇರತ್ತೆ. ನಾವು ಚಿಕ್ಕ ಮಕ್ಳಿಗೆ ಕೇಳ್ತಾ ಇರ್ತೀವಲ್ವಾ, ನೀನು ದೊಡ್ಡವನಾದ್ಮೇಲೆ ಏನಾಗ್ತೀಯಪ್ಪ ಅಂತ. ಸೊ ಈಸಿಯಾಗಿ ಡಿಸೈಡ್ ಮಾಡಿಬಿಡ್ತೀವಿ, ನಾನು ಇಂಜಿನಿಯರ್ ಆಗ್ತೀನಿ, ನಾನು ಡಾಕ್ಟರ್ ಆಗ್ತೀನಿ, ನಾನು ಅದಾಗ್ತೀನಿ ಇದಾಗ್ತೀನಿ ಅಂತ. ಬಟ್ ವಿ ನೆವರ್ ಆಸ್ ದ ಚೈಲ್ಡ್ ವಾಟ್ಸ್ ಯುವರ್ ಪ್ಯಾಷನ್ ಅಂತ. ಈ ಪ್ಯಾಷನ್ ಅನ್ನೋದಿದೆ ಅಲ್ವಾ, ಇದು ನಮ್ಮ ಒಳಗಡೆ ನಾವು ಏನು ಅನ್ನೋದನ್ನು ರಿಮೈಂಡ್ ಮಾಡ್ತಾ ಇರುತ್ತೆ ಅವಾಗ. ಈಗಿರೋ 45 ಒಂದು 35 ಇರೋ ಏಜ್ನವ್ರು ಇದಕ್ಕೆ ಸಕ್ಕತ್ತಾಗಿ ರಿಲೇಟ್ ಆಗ್ತಾರೆ. ರೀಸೆಂಟಾಗಿ ನೆಟ್ಫ್ಲಿಕ್ಸಲ್ಲಿ ಒಂದು ಮೂವಿ ನೋಡಿದೆ, ಮೇ ವಾಪಸ್ ಆऊंगा ಅಂತ ಮೂವಿ ನೇಮ್. ಇಟ್ಸ್ ಫೆಂಟಾಸ್ಟಿಕ್ ಮೂವಿ, ಸಖತ್ತಾಗಿತ್ತು. ಈ ಮೂವಿಯಲ್ಲಿರೋ ಆ್ಯಕ್ಟರ್ ಜರ್ನಿ ಇದೆ ಅಲ್ವಾ, ಇಂಟ್ರೆಸ್ಟಿಂಗ್ ಪಾರ್ಟ್ ನನಗೆ ಇಷ್ಟ ಆಗಿದ್ದು ಅಂತಂದರೆ, ಅವರು ಆ್ಯಕ್ಟರ್ ತುಂಬ ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಬಟ್ ಅವ್ರ ಪ್ಯಾಷನು ಮ್ಯೂಸಿಕ್ ಆಗಿತ್ತಂತೆ. ಅದೇ ಪ್ಯಾಷನು ಅವ್ರಿಗೆ ಒನ್ ಡೇ AR ರೆಹಮಾನ್ ಅನ್ನೋ ಲೆಜೆಂಡ್ಸ್ ಮುಂದೆ ಕರ್ಕೊಂಡೋಗಿ ನಿಲ್ಲಿಸುತ್ತೆ ಅಂದರೆ ವಾಟ್ ಅಮೇಝಿಂಗ್ ಅಲ್ವಾ. ಕೂಡ ಈ ಮೂವಿಯಲ್ಲಿ ಅವರು ಹಾಡು ಕೂಡ ಹಾಡ್ತಾರೆ. ಟ್ಯಾಲೆಂಟು ಯಾವಾಗ ಯಾವ ರೂಪದಲ್ಲಿ ಹೆಂಗೆ ಹೊರಗಡೆ ಬರುತ್ತೆ ಅನ್ನೋದೇ ನಮಗೆ ಗೊತ್ತಿರಲ್ಲ. ಇದೇ ರೀಸನ್ಗೆ ನಾನು ಹೇಳೋದು, ಡ್ರಾಯಿಂಗ್ ಆರ್ಟ್ ಕ್ಲಾಸಸ್ ಅಂತಂದರೆ ಜಸ್ಟ್ ಇಟ್ಸ್ ನಾಟ್ ಓನ್ಲಿ ನಾವು ಮಕ್ಕಳಿಗೊಂದು ಡ್ರಾಯಿಂಗ್ನ ಹೇಳ್ಕೊಡ್ತಾ ಇದ್ದೀವಿ, ಮಗು ಡ್ರಾಯಿಂಗ್ ಪರ್ಫೆಕ್ಟಾಗಿ ಮಾಡ್ತಾ ಇದ್ದೀನಿ ಅಂತಲ್ಲ. ಮಕ್ಕಳಿಗೆ ಕಲರ್ಸ್ ಜೊತೆ ಕನೆಕ್ಟ್ ಆಗಬೇಕು. ಅವ್ರು ಮಾಡೋ ಪೇಂಟಿಂಗಲ್ಲಿ ಆ ಎಮೋಷನ್ಸ್ನ ಅವರು ಎಕ್ಸ್ಪ್ರೆಸ್ ಮಾಡಬೇಕು. ಅವ್ರು ಮಾಡೋ ಪ್ರತಿಯೊಂದು ಸ್ಕೆಚ್ಚಲ್ಲೂ ಅವ್ರಿಗೆ ಕಾನ್ಫಿಡೆನ್ಸ್ ಬರಬೇಕು, ಅದು ತುಂಬ ಮುಖ್ಯ. ಪರ್ಫೆಕ್ಷನ್ ಇಸ್ ನಾಟ್ ಇಂಪಾರ್ಟೆಂಟ್. ಈ ಡ್ರಾಯಿಂಗ್, ಸ್ಕೆಚಿಂಗ್, ಕಲರಿಂಗ್ ಎಲ್ಲ ಮಕ್ಕಳಲ್ಲಿ ಆ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡುತ್ತೆ. ನನ್ನಲ್ಲೂ ಏನೋ ಒಂದು ಸ್ಪೆಷಾಲಿಟಿ ಇದೆ ಅನ್ನೋ ಆ ಕಾನ್ಫಿಡೆನ್ಸ್ನ ತುಂಬ್ತಾ ಹೋಗುತ್ತೆ. ಆ್ಯಸ್ ಅ ಪೇರೆಂಟ್ ಆಗಿ ನಾವು ಮಕ್ಕಳನ್ನ ಟ್ಯಾಲೆಂಟ್ನ, ರಿಸಲ್ಟ್ನ ಬರೀ ಅವ್ರ ಕರಿಯರ್ಗೇ ಕಂಪೇರ್ ಮಾಡಬೇಕಂತ ಏನಿಲ್ಲ. ಜಸ್ಟ್ ಗಿವ್ ದೆಮ್ ಎಕ್ಸ್ಪೋಷರ್, ಒಂದು ಸ್ಪೇಸ್ ಕೊಡಿ, ಒಂದು ಎನ್ಕರೇಜ್ಮೆಂಟ್ನ ಕೊಡಿ. ಇವತ್ತು ಅವರು ಕ್ಯಾಶುವಲ್ ಆಗಿ ಹಿಡ್ದಿರೋ ಆ ಪೆನ್ಸಿಲ್ನ ಪುಟ್ಟ ಕೈಗಳಿದೆಲ್ಲ, ನಾಳೆ ಅವರು ಅದೇ ಕೈಗಳಿಂದ ಅವ್ರ ಪ್ಯಾಷನ್ನ ಹುಡ್ಕೋತಾರೆ. ಅವರು ಅವ್ರದ್ದೇ ಆದ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೋಬೋದು. ಸೊ ನೆವರ್ ಅಂಡರ್ ಎಸ್ಟಿಮೇಟ್ ಯುವರ್ ಚೈಲ್ಡ್ ಕ್ರಿಯೇಟಿವಿಟಿ. ಟ್ಯಾಲೆಂಟ್ಗೆ ಪ್ರೆಷರ್ ಬೇಡ, ಒಂದು ಅವಕಾಶ ಸಾಕು. ಪ್ಯಾಷನ್ಗೆ ಡೈರೆಕ್ಷನ್ ಬೇಡ, ಅದನ್ನು ಜೀವಂತವಾಗಿರೋದಕ್ಕೆ ಬಿಡಿ. ಒಂದು ದಿನ ಅದೇ ನಿಮ್ಮ ಪ್ಯಾಷನ್ನು ನೀವು ಇಮ್ಯಾಜಿನ್ ಮಾಡದೇ ಇರೋವಂಥ ಜಾಗಕ್ಕೆ ಅದು ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು. ಪ್ಯಾಷನ್ಗೆ ಒಂದು ಚಾನ್ಸ್ ಕೊಡಿ, ನಿಮ್ಮ ಪ್ಯಾಷನ್ ನಿಮಗೆ ದಾರಿ ಹುಡುಕಿ ಕೊಡುತ್ತೆ.